ದೈವಾನುಗ್ರಹದಿಂದ ನನಗೆ ಅವಕಾಶ ಸಿಕ್ಕಿದೆ. ಜನಸೇವೆ ಮಾಡಲು ರಾಜಕೀಯ ಬೇಕಿಲ್ಲ. ಶಾಸಕ ಪ್ರದೀಪ್ ಈಶ್ವರ್. ಚೀಮೂಲನ್ನು ಕಾಂಗ್ರೆಸ್ ಪಕ್ಷ ವೈಜ್ಞಾನಿಕವಾಗಿ ಪ್ರತ್ಯೇಕವಾಗಿಸಿದೆ. ಇದು ಹಳೆಯ ಪ್ರಕ್ರಿಯೆ ಅಲ್ಲ. ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಟಾಂಗ್ ಕೊಟ್ಟ ಸಚಿವ ಎಂಸಿ ಸುಧಾಕರ್. ಸ್ಮಶಾನದಲ್ಲಿ ರಸ್ತೆ ಬಿಡುವ ವಿಚಾರ, ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳೊಂದಿಗೆ ಶಾಮೀಲು ಆರೋಪ, ಗ್ರಾಮಸ್ಥರ ಆಕ್ರೋಶ. ಕೇಂದ್ರ ಮಂತ್ರಿ ಎಚ್ಡಿಕೆ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ವಿಚಾರ, ಸಚಿವ ಜಮೀರ್ ಅಹಮದ್ ವಿರುದ್ಧ ಆಕ್ರೋಶ, ಜೆಡಿಎಸ್ನಿಂದ ಕ್ರಮಕ್ಕೆ ಒತ್ತಾಯ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ನನಗೆ ಜನರ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ. ನಾನು ಜನರ ಸೇವೆ ಮಾಡಲು ಬಂದಿದ್ದೇನೆ. ಉಬ್ಬಿಸಿದ ಮಾತ್ರಕ್ಕೆ ಉಬ್ಬೋದಿಲ್ಲ. ಜನರ ಸೇವೆ ಮಾಡಲು ರಾಜಕೀಯವೇ ಬೇಕಾಗಿಲ್ಲ ಎಂದು ತಮ್ಮ ಕಾರ್ಯಕ್ರಮಗಳ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಮನದಾಳದ ಮಾತನಾಡಿದರು. ಪ್ರಿಯ ವೀಕ್ಷಕರೇ, ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಆದ್ರೆ ಅರ್ಥ ಆಗ್ಬಿಟ್ರೆ ಮಾತ್ರ ನಾವು ಅವರನ್ನ ಇಷ್ಟಪಡೋದಲ್ಲ, ಅವರೇ ಎಲ್ಲರನ್ನ ಇಷ್ಟಪಡ್ತಾರೆ ಅನ್ನೋದು ಜಹಜ್ಜಾಗೀರವಾಗಿರುವ ಮಾತು. ಈ ಮಾತು ಏತಕ್ಕಾಗಿ ಬಂತು ಅಂದ್ರೆ, ಶಾಸಕ ಪ್ರದೀಪ್ ಈಶ್ವರ್ ಶಾಸಕರಾದ ಮೇಲೆ ಹಲವಾರು ಕಾರ್ಯಕ್ರಮಗಳ ಮೂಲಕ ಮನೆ ಮಾತಾಗಿದ್ದಾರೆ. ಅದು ನಮಸ್ತೆ ಚಿಕ್ಕಬಳ್ಳಾಪುರ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ಕಾರ್ಯಕ್ರಮವಾಗಿರಬಹುದು, ಇನ್ನೂ ಹಲವಾರು ಕಾರ್ಯಕ್ರಮಗಳಿವೆ. ಅದೇ ದಾರಿಯಲ್ಲಿ ಮುಂದೆ ಸಾಗಿರುವ ಶಾಸಕ ಪ್ರದೀಪ್ ಈಶ್ವರ್ ಅವರು ಗ್ರಾಮಗಳಲ್ಲಿ ಮನೆ ಮನೆಗೂ ಭೇಟಿ ನೀಡಿ ಸಮಸ್ಯೆ ಆಲಿಸುವ ಉದ್ದೇಶದಿಂದ ನಮ್ಮ ಊರಿಗೆ ನಮ್ಮ ಶಾಸಕರು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕಾರ್ಯಕ್ರಮವನ್ನ ಪ್ರಾರಂಭಿಸಿದ್ದಾರೆ. ಕೆಲವು ಕಡೆ ಈ ಕಾರ್ಯಕ್ರಮ ಕೇವಲ ಗ್ರಾಮಕ್ಕೆ ಭೇಟಿ ನೀಡಿ ಬರೋದಕ್ಕೆ ಮಾತ್ರ ಸೀಮಿತ ಅಂತ ಕೇಳಿ ಬರ್ತಿತ್ತು. ಅದಕ್ಕೆಲ್ಲ ಕಿವಿ ಕೊಡದ ಶಾಸಕ ಪ್ರದೀಪ್ ಈಶ್ವರ್ ಅವರು ಯಾವಾಗಲೂ ಹೇಳೋ ಹಾಗೇನೆ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅನ್ನೋದನ್ನ ಸಾಬೀತು ಮಾಡಲು ಹೊರಟಿದ್ದಾರೆ. ಅವರ ರಾಜಕೀಯ ನಡೆ ಕೆಲವರ ಕೆಂಗಣ್ಣಿಗೆ ಗುರಿಯಾಗಿದ್ರೂ ಸಹ ವಿಭಿನ್ನ ರಾಜಕಾರಣದ ಮೂಲಕ ಜನರಿಗೆ ಹತ್ತಿರವಾಗ್ತಿದ್ದಾರೆ. ಅಂದಹಾಗೆ ಮಂಗಳವಾರ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಅಡಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಕಮ್ಮಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಸಿದ್ದಗಾನಹಳ್ಳಿ, ನಾಗಸಾನಹಳ್ಳಿ, ಒಂಟೂರು ಗ್ರಾಮಗಳಿಗೆ ಬೆಳ್ಳಂಬೆಳಿಗ್ಗೆ ಚುಮು ಚಳಿಯಲ್ಲೇ ಭೇಟಿ ನೀಡಿದ್ರು. ಗ್ರಾಮಕ್ಕೆ ಎಂಟ್ರಿ ಆಗುತ್ತಿದ್ದಂತೆ ನೆಚ್ಚಿನ ಶಾಸಕರಿಗೆ ಮಹಿಳೆಯರು ಆರತಿ ಬೆಳಗ್ಗೆ ಬರಮಾಡಿಕೊಂಡಿದ್ದಾರೆ. ಗ್ರಾಮದ ಮನೆ ಮನೆಗೂ ಭೇಟಿ ನೀಡಿದ ಇವರು ಮನೆ ಇಲ್ಲದೆ ಗುಡಿಸಲಿನಲ್ಲಿ ವಾಸ ಮಾಡುತ್ತಿದ್ದ ವೃದ್ಧರನ್ನ ಕಂಡು ಅವರ ಜೀವನದ ನೈಜ ದರ್ಶನವನ್ನ ಕಂಡು ಮರುಗಿದ್ದಾರೆ. అంత ఆఫీసర్లు ఉండరు మాట్లాడుతుంటారా ನನಗೇನು ಜಾಗ ಎಲ್ಲರೂ ಬೇಡ, ಮನೆಯವರು ಬಿಟ್ಬಿಟ್ಟು ಎಲ್ಲರೂ ಹೋಗ್ತಾರಪ್ಪ. ఆధార్ కార్డ్ అంతా ఏడుందమ్మా? కాదు ఓపెన్ చేయి కావాలికే
ಸೈಟ್ ಕೂಡ ಅರ್ಜಿಗೆ ಮನೆ ಇಲ್ಲದವರಿಗೆ ಅರ್ಜಿ ಹಾಕಿಸಿ ಸ್ವಂತ ಸೂರಿಗೆ ಅವಕಾಶ ಕಲ್ಪಿಸಿದ್ರು. ರೈತರ ಜಮೀನುಗಳ ಮಧ್ಯೆ ರಸ್ತೆ ಸಮಸ್ಯೆಯನ್ನ ಸ್ಥಳದಲ್ಲೇ ಬಗೆಹರಿಸುವಂತೆ ಮಾಡಿದ್ರು. ಕೈ ಹಿಡಿದು ಶಾಸಕರನ್ನ ತಮ್ಮ ಮನೆಗಳಿಗೆ ಕರೆದುಕೊಂಡು ಹೋಗುವ ದೃಶ್ಯಗಳಂತೂ ಮನ ಮುಟ್ಟುವಂತಿತ್ತು. ಮನೆಗಳ ಭೇಟಿ ನಂತರ ಗ್ರಾಮದ ಮಧ್ಯೆ ಅಧಿಕಾರಿಗಳನ್ನೆಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ನೀಡಲು ಅಧಿಕಾರಿಗಳಿಗೆ ಸೂಚಿಸಿದ್ರು. ಅವ್ರ ಊರು ಮಜರಾತ್ ಕೇಳೋದಲ್ಲ ಅದಾಗ್ಬೋದಾ? ಇಲ್ಲ ಸರ್, ಅದೇ ಸರ್ ಡಾಕ್ಯುಮೆಂಟ್ ಅಲ್ಲಿ ಕಂದಾಯ ದಾಖಲೆಗಳಲ್ಲಿ ಇದು ಮಾಡಬೇಕು, ಅದು ಚೆಕ್ ಮಾಡಿ ಹೇಳ್ಬೇಕು. ಈಗ ಯಾವುದೋ ಪ್ರಪೋಸಲ್ ಇಲ್ಲ, ಈಗ 30 ಸಪರೇಟ್ ಸರ್ ಸ್ಕೂಲ್ಗೂ ನಮ್ಮೂರ ಸ್ಕೂಲ್ ಬೇಕಾದ್ರೆ ದೊಡ್ಡ ಹುಡುಗರು ನಡೀತಾರೆ, ಪರವಾಗಿಲ್ಲ ಸರ್. ಅಂಗನವಾಡಿ ಮಕ್ಳು ನಡೆಯಕ್ಕಾಗಲ್ಲ ಸರ್ ಅಷ್ಟು ದೂರ. ఒక వెహికల్ ఒకటి ఇస్తే ఏడదో అట్లా హాస్పిటల్కి ఇక నా బాడికి పెట్టిపోయాక నువ్వు నడుస్తావు, అది రాడ్ తీపిచ్చేది నా జవాబారి. రావాలను టెన్షన్ తీసుకోవద్దు. బాడీ కారు బాడీ ఆటో చేస్తాము. అమ్మ అంబులెన్స్ ఫోన్ చేస్తే వస్తుంది, తొడకపోతే తొడకొచ్చిస్తుంది. నువ్వు మెంబర్ అవుతావుడా ನೋಡು ರಾಯ್ ఏమన్నా అగలు పెంచుకోవాలి రోడ్ ತೊಂದರೆ ಏನಿಲ್ಲ ಸರ್. ಇದು ಅನುಕೂಲ అనిల్ సార్ రోడ్ కావాలి. ರೋಡ್ ಸರ್, ಇದು ಇಲ್ಲಿಂದ ಎಷ್ಟು ಬೇಕಾಗ್ಬೋದು ಸರ್? ಅಂದಾಜು ಚರಂಡಿನೂ ಬೇಕು ನೋಡಿ, ಅಲ್ಲಿವರೆಗೂ ಮಿಸ್ಸಿಂಗ್ ಲಿಂಕ್ ಇದೆ. ನಮ್ಮ ಶಾಸಕ ಕಾರ್ಯಕ್ರಮ 40 ಹಳ್ಳಿ ಮುಗಿದಿದೆ. ಇವತ್ತು ನಾಗಸಾನಹಳ್ಳಿ, ಸಿದ್ಧಗಾನಹಳ್ಳಿ, ಒಂಟೂರು ಮುಗಿಸಿದ್ದೀವಿ. ಸೊ ಸಿದ್ಧಗಾನಹಳ್ಳಿಯಲ್ಲಿ ಬಸ್ ಬರ್ತಿಲ್ಲ ಅಂತ ಹೇಳಿದ್ರೆ ಇವತ್ತಿಂದ ಬಸ್ ಕಳಿಸೋ ವ್ಯವಸ್ಥೆ ಮಾಡಿದ್ದೀವಿ. ಒಂದು 60 ವರ್ಷದ ಕೊಠಡಿ ಶಿಥಿಲಗೊಂಡಿತ್ತು. PWDಯಿಂದ ಇವತ್ತೇ ರಿಪೋರ್ಟ್ ಕೇಳಿದ್ದೀನಿ, ನಾಳೆ ಕೊಡ್ತಾರೆ. ಅಲ್ಲೊಂದು ಶಾಲಾ ಕೊಠಡಿ ಕಟ್ಟಿಸ್ತೀನಿ. ಮತ್ತು ಈ 3 ಹಳ್ಳಿಗೂ ವಾಟರ್ ಫಿಲ್ಟರ್ ಇಲ್ಲ, ರಾಮಪಟ್ಟಣಕ್ಕೆ ಹೋಗಬೇಕಾಗಿತ್ತು. ಈಗ ಇವೆರಡು ಹಳ್ಳಿಗಳ ನಡುವೆ ನಾಗಸಾನಹಳ್ಳಿಯಲ್ಲಿ ವಾಟರ್ ಫಿಲ್ಟರ್ ಹಾಕ್ಸ್ತಾ ಇದ್ದೀನಿ. ಸಿದ್ಧಗಾನಹಳ್ಳಿಗೆ ಬಸ್ಗೆ ರಿವರ್ಸ್ ಅಂದರೆ ತಿರ್ಗಿಸ್ಕೊಂಬರೋಕ್ಕೆ ಜಾಗ ಇರಲಿಲ್ಲ. ಸೊ ಆದರೆ ಮಕ್ಕಳು ಅಷ್ಟು ದೂರ ನಡೀತಿದ್ರು, ಅದೊಂದು ಆಯಿತು. ಈಗ ಒಂಟೂರಲ್ಲಿ ಒಂದು 15 ಲಕ್ಷ ವೆಚ್ಚದ ಕಾಮಗಾರಿ ಕೇಳಿದ್ದಾರೆ, ಅದನ್ನು ಇಮಿಡಿಯೇಟಾಗಿ ಆಗ್ತೀನಿ. ಒಂದು 3 ಜನ ಮಕ್ಕಳು ಹಾಸ್ಟೆಲ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಈಗ ಇಮಿಡಿಯೇಟಾಗಿ ನಾಳೆ ಒಬ್ಬ ಹುಡುಗನ್ನ ಸೇರಿಸ್ತಾ ಇದ್ದೀನಿ, ಇನ್ನಿಬ್ಬರನ್ನ ನೆಕ್ಸ್ಟ್ ಜೂನಲ್ಲಿ ಸೇರಿಸ್ತೀನಿ. ಇವತ್ತಿಗೆ 43 ಹಳ್ಳಿ ಆಯಿತು ನಮ್ಮೂರಿಗೆ ನಮ್ಮ ಶಾಸಕ. ಇನ್ನು ತಮ್ಮ ಕಾರ್ಯಕ್ರಮಗಳ ವಿಭಿನ್ನ ಪ್ರಯತ್ನಗಳ ಬಗ್ಗೆ ಅವರ ಬಾಯಿಯಿಂದ ಬಂದ ಉತ್ತರವೂ ಸಹ ವಿಭಿನ್ನವಾಗಿತ್ತು. ನನಗೆ ಜನರ ಸೇವೆ ಮಾಡಲು ಅವಕಾಶ ಸಿಕ್ಕಿದೆ. ನಾನು ಜನರ ಸೇವೆ ಮಾಡಲು ಬಂದಿದ್ದೇನೆ. ಜನರ ಸೇವೆ ಮಾಡಲು ರಾಜಕೀಯವೇ ಬೇಕಾಗಿಲ್ಲ ಎಂದು ತಮ್ಮ ಸ್ಟೈಲ್ನಲ್ಲೇ ಉತ್ತರ ನೀಡಿದ್ದಾರೆ. ನಾನು ಚಿಕ್ಕ ವಯಸ್ಸಿಗೆ ಯಾಕೆ ಯಶಸ್ವಿ ಆಗಿದ್ದೀನಿ ಅಂತ ಹೇಳ್ತೀನಿ. ನಾನು ಬೇರೆಯವ್ರ ಥರ ಅಟ್ಯಾಚ್ಡ್ ಆಗಲ್ಲ ಯಾವುದೇ ಒಂದು ಕ್ಷೇತ್ರಕ್ಕೆ. ರಾಜಕಾರಣ ಹಿಂಗಿರುವೆ ಲೈನಲ್ಲಿರಿ, ಹಿಂಗೆ ಯಾವ ಲೈನಲ್ಲಿರಿ, ಇಟ್ಲಿಯೋಡ ನಾವು ಉಬ್ಬಿಸ್ತೇ ನಾನು ಉಬ್ಬಿಲ್ಲ. 5 ವರ್ಷ ಅವಕಾಶ ಸಿಕ್ಕಿದೆ, ಬಡವರು ಸೇವೆ ಮಾಡಬೇಕು, ಮಾಡ್ತಾ ಇದ್ದೀನಿ. ದೈವ ನಿರ್ಣಯ ಅಷ್ಟೇ. ಮೊನ್ನೆನೂ 25 ದಿನಕ್ಕೆ ಬಂದು ಗೆದ್ದೆ. ಈಗ ಕಷ್ಟ ಕೇಳ್ತಿದ್ದೀನಿ ಸರ್. ರಾಜಕಾರಣದಿಂದ ನಾನು ಮಾಡೋದೇನೂ ಇಲ್ಲ. 10 ಆ್ಯಂಬುಲೆನ್ಸ್ಗೆ 12 ಲಕ್ಷ ಮನೆಯಿಂದ ತಂದು ಖರ್ಚು ಮಾಡ್ತಿದ್ದೀನಿ. 70,000 ಮನೆಗೆ ಸೀರೆ ಕೊಡ್ತಿದ್ದೀನಿ, ಬಟ್ಟೆ ಕೊಡ್ತಿದ್ದೀನಿ, ಸ್ಕಾಲರ್ಶಿಪ್ ಕೊಡ್ತಿದ್ದೀನಿ. ನಾನು ದುಡ್ದಿದ್ದೆಲ್ಲ ಇಲ್ಲಿ ಖರ್ಚು ಮಾಡ್ತಿದ್ದೀನಿ. ಈ ಒಳ್ಳೆತನ ಮಾಡೋಕ್ಕೆ ರಾಜಕಾರಣನೇ ಬೇಕಾಗಿಲ್ಲ. ಬಟ್ ಪವರ್ ಇದೆ ನೋಡಿ, ಎಷ್ಟು ಇಶ್ಯೂಸ್ ಸಾಲ್ವ್ ಆಗ್ತಿದೆ. ನಾನು ಪಂಚಾಯತಿ ಮಟ್ಟದಲ್ಲಿ ಸಭೆ ಮಾಡಿದ್ರೆ ಇಷ್ಟು ಜನ ಅವ್ರ ಕಷ್ಟ ಹೇಳ್ಕೊಳಕ್ಕಾಗುತ್ತೆ? ಬರ್ತಾರ ಕೂಲಿ ಕೆಲಸ ಬಿಟ್ಟು? ಈಗ ನೋಡಿ, ಇಲ್ಲಿ ಬಂದಿದ್ದಕ್ಕೆಲ್ಲ ಬಂದರೂ ಈಗ ಅವ್ರವ್ರ ಕೆಲಸಕ್ಕೆ ಅವ್ರು ಹೋಗ್ತಾರೆ. ಈಗ ಅದನ್ನೆಲ್ಲ ನಾನು ಸಾಲ್ವ್ ಮಾಡ್ತಿರ್ತೀನಿ. ಬಡವ್ರ ಪರ ನಾನಿದ್ದೀನಿ. ನನಗೆ SC/ST ಸಮುದಾಯ ಅವ್ರಿಗೆ ನನ್ನ ಅವಶ್ಯಕತೆ ಜಾಸ್ತಿ ಇದೆ. ಅವ್ರನ್ನ ಮೇಲೆತ್ತಬೇಕು, ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ನನ್ನ ಅಭಿಪ್ರಾಯ.
ಒಟ್ನಲ್ಲಿ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮದ ಮೂಲಕ ಜನರ ನಾಡಿ ಮಿಡಿತವನ್ನ ಅರಿಯಲು ಹಾಗೂ ಜನರಿಗೆ ಹತ್ತಿರವಾಗಲು ಹೊರಟಿರುವ ಶಾಸಕರ ವಿಭಿನ್ನ ಪ್ರಯತ್ನಕ್ಕೆ ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೀಯವಾಗಿರುವುದಂತೂ ಸತ್ಯ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಂಸದ ಸುಧಾಕರ್ ಹೇಳಿದಂತೆ ಚೀಮೂಲನ್ನು ಹಳೆಯ ಪ್ರಕ್ರಿಯೆಗಳಂತೆ ವಿಭಜನೆ ಮಾಡಿಲ್ಲ. ಎಲ್ಲ ಪ್ರಕ್ರಿಯೆಗಳು ಸಹ ಕಾನೂನಾತ್ಮಕ ಹಾಗೂ ವೈಜ್ಞಾನಿಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರತ್ಯೇಕ ಹಾಲು ಒಕ್ಕೂಟವನ್ನಾಗಿ ಮಾಡಿದೆ ಎಂದು ಸಚಿವ ಎಂಸಿ ಸುಧಾಕರ್ ಟಾಂಗ್ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಜಿಲ್ಲೆಯ ಅಧಿಸೂಚಿತ ಪರಿಭಾವಿತ ಅರಣ್ಯ ಪ್ರದೇಶಗಳ ಜಂಟಿ ಸರ್ವೆ ಅಳತೆ ಕಾರ್ಯದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿದ್ದಾರೆ. ಜಿಲ್ಲೆಯಲ್ಲಿ ಪರಿಭಾವಿತ ಅರಣ್ಯವೆಂದು ಸರ್ಕಾರದಿಂದ ಘೋಷಣೆಯಾಗಿರುವ ಪ್ರದೇಶದಲ್ಲಿ ಪ್ರಸ್ತುತ ವಾಸ್ತವದಲ್ಲಿ ಇರುವ ಸ್ವಾಭಾವಿಕ ಗಿಡ, ಮರ, ಕೆರೆ, ಕುಂಟೆ, ಕಲ್ಲು ಬಂಡೆ, ಲೀಸ್ ಲ್ಯಾಂಡ್, ಮುಜರಾಯಿ ಜಮೀನು, ಅರಣ್ಯ, ರೈತರ ಹಿಡುವಳಿ ಜಮೀನನ್ನ ಸರಿಯಾಗಿ ದೃಢೀಕರಿಸಲು ಅಧಿಕಾರಿಗಳು 3 ಸರ್ವೆ ಸಮೀಕ್ಷೆಯನ್ನ ಕೈಗೊಂಡು ಪುನರ್ ಪರಿಶೀಲಿಸುವ ಕಾರ್ಯ ಚಾಲನೆಯಲ್ಲಿ ಇದೆ. ಜಿಲ್ಲೆಯ ಸುಮಾರು 49,463 ಎಕರೆಯಷ್ಟು ಪ್ರದೇಶವನ್ನ ಪರಿಭಾವಿತ ಅರಣ್ಯ ಪ್ರದೇಶವೆಂದು ಸರ್ಕಾರ 2022ರ ಮೇ ಮಾಹೆಯಲ್ಲಿ ಘೋಷಿಸಲಾಗಿತ್ತು. ಈ ಮಧ್ಯೆ ಖಾಸಗಿ ಹಿಡುವಳಿ ಜಮೀನುಗಳನ್ನು ಮತ್ತು ಸರ್ಕಾರಿ ಜಾಗವನ್ನು ಭೋಗ್ಯಕ್ಕೆ ನೀಡಿರುವಂತಹ ಜಮೀನುಗಳನ್ನು ಸಹ ಪರಿಭಾವಿತ ಅರಣ್ಯ ಪ್ರದೇಶವೆಂದು ಘೋಷಿಸಿರುವ ಬಗ್ಗೆ ರಾಜ್ಯದಾದ್ಯಂತ ದೂರು ಆಕ್ಷೇಪಣೆ ಅರ್ಜಿಗಳು ಸ್ವೀಕೃತವಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಪುನರ್ ಪರಿಶೀಲಿಸಲು ಅವಕಾಶ ಮಾಡಿಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಜಿಲ್ಲೆಯ ಪರಿಭಾವಿತ ಅರಣ್ಯದ ಬಗ್ಗೆ ಮತ್ತೊಮ್ಮೆ ಇವತ್ತು ಏನು ಇದುವರೆಗೂ ನಾವು ಕೊಟ್ಟಿರ್ತಕ್ಕಂಥ ಸೂಚನೆಗಳ ಮೇಲೆ ಏನು ಪ್ರಗತಿ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಇವತ್ತು ಮತ್ತೊಮ್ಮೆ ಭಾಳ ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀವಿ. ಸುಮಾರು 20,016 ಹೆಕ್ಟೇರ್ ಪ್ರದೇಶ ಏನು ಹಿಂದೆ 5/4/2022ರಂದು ಅಧಿಸೂಚನೆ ಹೊರಡಿಸಿದ್ರು. ಅದರಂತೆ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸರಿಸುಮಾರು 4,299 ಹೆಕ್ಟೇರು ಅಂದರೆ 10,623 ಎಕರೆ ಪರಿಭಾವಿತ ಅರಣ್ಯ ಅಂಥೇಳಿ ಘೋಷಣೆ ಆಗಿದೆ. ಈ ರೀತಿ ಒಂದೊಂದು ತಾಲೂಕು ಎಲ್ಲ ತಾಲೂಕು ಸೇರಿ 49,463 ಎಕರೆ ಅಂದರೆ 20,016 ಹೆಕ್ಟೇರ್ ಅಂದರೆ 49,463 ಎಕರೆ ಆಗುತ್ತೆ. ಇವತ್ತು ಒಂದು ರೀತಿ ಒಂದು ಹಂತಕ್ಕೆ ಬಂದಿದೆ. ಸರ್ಕಾರ ಕೂಡ ಈಗ ಮತ್ತೊಮ್ಮೆ ಜಿಲ್ಲಾ ಮಟ್ಟದ ಒಂದು ಸಮಿತಿಯನ್ನು ಮಾಡ್ತಾ ಇದ್ದಾರೆ, ತಾಲೂಕು ಮಟ್ಟದ ಸಮಿತಿ ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲೆಲ್ಲಿ ಸಮಸ್ಯೆ ಇಲ್ಲ, ಎಲ್ಲೆಲ್ಲಿ ನಾವು ಒಟ್ಟಿಗೆ ಅದನ್ನು ಮಾಡಲಿಕ್ಕೆ ಅನಿಲ ಡೀಟೇಲ್ ಕೊಡಿ, ಅದು ಒಟ್ಟಿಗೆ ಏನು ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಸಹಮತದೊಂದಿಗೆ ಅದನ್ನು ಮಾಡುವಂಥದ್ದಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ ಅದನ್ನು ನಾವು RTCಲಿ ಎಂಟ್ರಿ ಮಾಡಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಸಮಸ್ಯೆ ನಮಗೆ ಬಂದಿರತಕ್ಕಂಥದ್ದು ಚಿಕ್ಕಬಳ್ಳಾಪುರದಲ್ಲಿ ಹಿಂದೆ 2023 ಅಂದರೆ 25/5 ಸರ್ಕಾರ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಆಗ ಇದ್ದಂಥ ತಹಸೀಲ್ದಾರ್ ಅವರು ಭಾಳಷ್ಟು ಏನು ಅದೇನೋ ದುರಾಲೋಚನೆನ ಗೊತ್ತಿಲ್ಲ. ಅವರು ಇಲ್ಲಿ ಸುಮಾರು ಏನು 9,935 ಎಕರೆ ಅಂತೇಳಿ ಇಲ್ಲಿ ಮಾಹಿತಿ ಇದೆ. ಇದರಲ್ಲಿ ಇಷ್ಟಕ್ಕೆ ಅವರು ರೈತರ ಭೂಮಿ ರೈತರಿಗೆ ಏನು ಮಂಜೂರಾಗಿ ಖಾತೆ ಆಗದೆ ಇರ್ತಕ್ಕಂಥದ್ದು ಮತ್ತು ಫಾರ್ಮ್ 53 ಹಾಕಿರ್ತಕ್ಕಂಥದ್ದು, ಫಾರ್ಮ್ 57 ಹಾಕಿರ್ತಕ್ಕಂಥದ್ದು ನಂತರ ಇವೆಲ್ಲ ಒಳಗೊಂಡಂತೆ ಸುಮಾರು ಈಗ 1,126 ರೈತರ RTCಗಳಲ್ಲಿ 1,930.18 ಎಕರೆ ಇಲ್ಲಿ RTCಯಲ್ಲಿ ಡೀಮ್ಡ್ ಫಾರೆಸ್ಟ್ ಅಂತ ಕೂಡ ಎಂಟ್ರಿ ಮಾಡಿಬಿಟ್ಟಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಚೀಮೂಲ್ ಬಗ್ಗೆ ಮಾತನಾಡುತ್ತಾ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದಂತೆ ಹಳೆಯ ಪ್ರಕ್ರಿಯೆಗಳಂತೆ ವಿಭಜನೆಯನ್ನ ಮಾಡಿಲ್ಲ. ಎಲ್ಲಾ ಪ್ರಕ್ರಿಯೆಗಳು ಸಹ ಕಾನೂನಾತ್ಮಕ ಹಾಗೂ ವೈಜ್ಞಾನಿಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಪ್ರತ್ಯೇಕ ಹಾಲು ಒಕ್ಕೂಟವನ್ನ ಮಾಡಿದೆ ಎಂದು ಸಂಸದ ಸುಧಾಕರ್ ಅವರಿಗೆ ಟಾಂಗ್ ನೀಡಿದ್ದಾರೆ. ಚೀಮೂಲ್ ಇದೀಗ ತಾನೇ ವಿಭಜನೆ ಆಗಿದೆ. ಅವರು ಸಂಸದರು ಹೇಳ್ದಂಗೆ ಹಳೆ ಇದ್ರ ಮೇಲೆ ಮಾಡಿಲ್ಲ. ನೀವು ಆದೇಶ ಪ್ರತಿ ನೋಡಿರ್ಬೋದು, ಕೋರ್ಟ್ ಆರ್ಡರ್ ಪ್ರದೇಶ ನೋಡಿ
ಸರ್ಕಾರ ಮತ್ತೆ ಏನು ನಾವು ಮೊನ್ನೆ ವಿಭಜನೆ ಮಾಡಿ ಒಂದು ಕೋರ್ಟ್ಗೆ ಅಫಿಡವಿಟ್ ಹಾಕಿದ್ವಿ, ಅದರ ಆಧಾರದ ಮೇಲೆ ಚರ್ಚೆ ಇಲ್ದಿರ ಅದನ್ನು ವಿಭಜನೆ ಮಾಡಿರ್ತಕ್ಕಂಥದ್ದಾಗಿದೆ. ಈಗ ಅಡ್ಮಿನಿಸ್ಟ್ರೇಟರ್ ಆಗಿ ಈಗ ನಮ್ಮ ಇವರು AC ಅವರಿದ್ದಾರೆ, MD ಆಗಿ ಶ್ರೀನಿವಾಸ್ ಗೌಡ್ರು ಅಂತ ಬಂದಿದ್ದಾರೆ. ಈಗ ಕೋಲಾರದು ಚಿಕ್ಕಬಳ್ಳಾಪುರದ ಭಾಗ ಇಷ್ಟು ಏನೋ ಮಾರ್ಕೆಟ್ ಇರ್ಬೋದು ಇತರೆ, ಈಗ ಅದನ್ನು ಒಂದು ಪ್ರಯತ್ನ ಆಗ್ತಾ ಇದೆ. ಮತ್ತು ಅದಕ್ಕೆ ಹೆಚ್ಚುವರಿ ಭೂಮಿ ಕೊಡುವಂಥ ಕೆಲಸಕ್ಕೂ ನಾವು ಈಗ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಇನ್ನೂ ಒಂದು 10 ಎಕರೆ ಜಾಗ ಬೇಕು ನಮಗೆ. ವಾಟರ್ ಇದು ನಮ್ಮದು ಮಿಲ್ಕ್ ಪ್ಯಾಕಿಂಗ್ದು ಇದು ಬೇಕು ಈಗ, ಯಾಕೆಂದರೆ ನಾವು ಇಲ್ಲ ಕೋಲಾರಲ್ಲಿ ಮಾಡಿಸ್ಬೇಕು, ಇಲ್ಲ ಮದರ್ ಡೈರಿಯಲ್ಲಿ ಮಾಡಿಸ್ಬೇಕು. ಅದು ಕೂಡ ಈಗ ನನಗೆ ಆದಮೇಲೆ ಒಂದು 10 ನಿಮಿಷ ಅದನ್ನು ಮಾತಾಡೋಣ ಅಂತಿದ್ದೀವಿ. ಇನ್ನೊಂದು ಸಭೆ ಮಾಡಬೇಕು ಅದ್ರ ಬಗ್ಗೆ. ಈಗಾಗಲೇ ಬೇರೆ ಶಿಡ್ಲಘಟ್ಟದಲ್ಲೂ ಸ್ವಲ್ಪ ಜಾಗ ಬೇಕು ಅಂತ ಕೇಳಿದ್ದೀವಿ ನಮ್ಮ ಹೊಸ ಇದಕ್ಕೆ. ಅದರಿಂದ ಏನೇನು ಅದಕ್ಕೆ ತಯಾರಿ ಮಾಡಬೇಕು, ಯಾವ್ಯಾವ ರೀತಿ ಈಗ ನಾಳೆ ಡಿಲಿಮಿಟೇಷನ್ ಆಗಬೇಕು, ಕ್ಷೇತ್ರ ಮರುವಿಂಗಡಣೆ ಆಗಬೇಕು, ಇವೆಲ್ಲ ಹೊಸ ಜಿಲ್ಲೆ ಎಷ್ಟು ಸ್ಥಾನಗಳು ಅಂತಕ್ಕಂಥದ್ದು ಇವೆಲ್ಲ ಸಹಕಾರ ಇಲಾಖೆಯ ಜೊತೆಯಲ್ಲಿ ಚರ್ಚೆ ಮಾಡಿಕೊಂಡು ಮಾಡಬೇಕಾಗತ್ತೆ. ಆಸ್ತಿ ಮತ್ತು ಏನು ನಮ್ಮ ಮಾರ್ಕೆಟ್ ಶೇರ್ ಏನಿದೆ, ಯಾವ್ಯಾವ ಭಾಗದಲ್ಲಿ ನಾವು ಇವತ್ತು ನಮ್ಮ ಹಾಲನ್ನು ನಾವು ಮಾರಾಟ ಮಾಡ್ಬೋದು, ಅದ್ರ ಬಗ್ಗೆ ಸ್ಪಷ್ಟತೆ ಬೇಕು. ಇವೆಲ್ಲ ಕೆಲವು ಚರ್ಚೆ ಮಾಡ್ತಾಯಿದ್ದೀವಿ. ಇವೆಲ್ಲ ಒಂದೊಂದೇ ಮಾಡಿದ ಮೇಲೆ ನಾವು ಮುಂದೆ ಈಗ ಚುನಾವಣೆ ಪ್ರಕ್ರಿಯೆ 6 ತಿಂಗಳಲ್ಲಿ ಮಾಡಬೇಕು ಅಂತಿದೆ. ಅದನ್ನು ನಾವು ನಿಗದಿತ ಸಮಯದೊಳಗೆ ಚುನಾವಣೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ PN ರವೀಂದ್ರ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಕಾಶ್ JT ನಿಟ್ಟಾಳಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಮೇಶ್, ಅಪರ ಜಿಲ್ಲಾಧಿಕಾರಿ N ಭಾಸ್ಕರ್, ಜಿಲ್ಲಾ ಉಪವಿಭಾಗಾಧಿಕಾರಿ DH ಅಶ್ವಿನ್, ಎಲ್ಲಾ ತಾಲೂಕು ತಹಸೀಲ್ದಾರ್ಗಳು ಹಾಗೂ ವಿವಿಧ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ: ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID and 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್
ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಎಯು ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನು ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಶ್ರೀ ಮುನೇಶ್ವರ ಸ್ವಾಮಿ ದೇವಾಲಯದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಕಣಜೇನಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. 30ನೇ ವಾರ್ಷಿಕೋತ್ಸವದ ಪ್ರಯುಕ್ತ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು. ದಿನಾಂಕ 11/11/2024 ಸೋಮವಾರ ಬೆಳಗ್ಗೆಯಿಂದ ಸಂಜೆಯವರೆಗೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಅಯ್ಯಪ್ಪ ಸ್ವಾಮಿ, ಕಣಜೇನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಸತತ 23 ವರ್ಷಗಳಿಂದ ಅನುಭವವುಳ್ಳ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಒಂದು ವಸ್ತು ಖರೀದಿಸಿದಲ್ಲಿ 7 ರೀತಿಯ ಸೌಲಭ್ಯಗಳು. ಅತ್ಯುತ್ತಮ ಸರ್ವಿಸ್. ಕಳೆದ 23 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ರು 7,000 ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ ಕಂತುಗಳಲ್ಲಿ ಸಾಲ ಸೌಲಭ್ಯ ನೀಡಲಾಗುವುದು. ಯಾವುದೇ ಎಲೆಕ್ಟ್ರಾನಿಕ್ಸ್, ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಿಷಿನ್ ಎಕ್ಸ್ಚೇಂಜ್ ಮಾಡಿಕೊಡಲಾಗುವುದು. ಕೇವಲ 10,999 ರುಗಳಿಗೆ 25,000 ಬೆಲೆ ಬಾಳುವ ವಸ್ತುಗಳು ನಿಮಗಾಗಿ ಕಾದಿವೆ. ನಮ್ಮ ಶಾಖೆಗಳು ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ ಚಿಕ್ಕಬಳ್ಳಾಪುರ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ ಅಂಡ್ ಮೊಬೈಲ್ಸ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋಟ್ ಹತ್ತಿರ, DVG ರಸ್ತೆ ಬಾಗೇಪಲ್ಲಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ ಶಿಡ್ಲಘಟ್ಟ. ಸಾರ್ವಜನಿಕ ಸ್ಮಶಾನದಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ರಸ್ತೆ ಬಿಡುವುದಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿದೆ. ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಹೋಬಳಿ ಕಲ್ಲುಕುಂಟೆ ಗ್ರಾಮದ ಸಾರ್ವಜನಿಕ ಸ್ಮಶಾನದಲ್ಲಿ ಖಾಸಗಿ ವ್ಯಕ್ತಿಗಳು ದಾರಿ ಮಾಡಲು ಮುಂದಾಗಿದ್ದು, ಗ್ರಾಮಸ್ಥರೆಲ್ಲ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅವರ ಜಮೀನುಗಳಿಗೆ ಈಗಾಗಲೇ ದಾರಿ ಇದ್ದರೂ ಸಹ ದುರುದ್ದೇಶದಿಂದ ಸ್ಮಶಾನದಲ್ಲಿಯೇ ದಾರಿ ಕೇಳುತ್ತಿದ್ದು, ತಾಲೂಕು ದಂಡಾಧಿಕಾರಿಗಳು ಸಹ ಅವರಿಗೆ ಬೆಂಬಲ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಸ್ಮಶಾನದಲ್ಲಿ ರಸ್ತೆಯ ವಿಚಾರವಾಗಿ ತಹಸೀಲ್ದಾರ್ ಜೊತೆ ಫೋನ್ ಕರೆಯ ಮೂಲಕ ಗ್ರಾಮಸ್ಥರು ಮಾತನಾಡಿದ ವೇಳೆ ಕ್ರಿಮಿನಲ್ ಕೇಸ್ ದಾಖಲಿಸುತ್ತೇನೆ ಎಂದು ಸಹ ಬೆದರಿಕೆ ಹಾಕಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸುತ್ತಿದ್ದಾರೆ. ಅದನ್ನ ಡಿಸೈಡ್ ಮಾಡೋದು ನೀನಲ್ಲ, ನಮ್ದು ಡಿಪಾರ್ಟ್ಮೆಂಟ್ ಇರೋದು ಅದನ್ನೆಲ್ಲ ಡಿಸೈಡ್ ಮಾಡೋದಕ್ಕೆ. ಸರ್ ಮಶಾಣ ಇದಕ್ಕೆ ನಾವು ಅವಾಗ ಯು ಹ್ಯಾವ್ ನೋ ರೈಟ್. ವಾಟರ್ ಮ್ಯಾನ್ ಸ್ಮಶಾನದ ಮೇಲೆ ನಿನ್ ರೈಟ್ ಏನಿದೆ ಸರ್? ನಮ್ ತಂದೆನೆಲ್ಲ ಅಲ್ಲೇ ಸರ್ ಹಾಕಿರೋದು ನಾವು. ಅದು ಸಾರ್ವಜನಿಕ ಸ್ಥಳ. ನಿಮ್ ತಂದೆ ಸ್ಮಶಾನ ಇದ್ ಮಾಡಕ್ ಬಂದಿದ್ವಾ? ಅಗ್ಯಾಕ್ ಬಂದಿದ್ರ ಅಲ್ಲಿ? ಅಯ್ಯೋಲ್ಲ ಸರ್, ದಾರಿನೇ ಮಾಡಕ್ ಫೆನ್ಸಿಂಗ್ ಹಾಕ್ಬಿಟ್ಟಿದಾರಲ್ಲ ಸರ್. ಏನ್ ಫೆನ್ಸಿಂಗ್ ಹಾಕಿದ್ದಾರೆ? ಯಾರು ಹಾಕಿದ್ದಾರೆ ಫೆನ್ಸಿಂಗ್? ಶ್ರೀನಿವಾಸ್ ಸರ್ ತಹಶೀಲ್ದಾರ್ ಇದ್ದಾಗ ಹಾಕ್ಸಿರೋ ಸರ್ ಅದು. ಆಯ್ತು, ಯು ಹ್ಯಾವ್ ನೋ ರೈಟ್. ಅಲ್ಲಿ ಬಂದವ್ರನ್ನ ತಡಿಬೇಡ. ಅಲ್ಲ ಸರ್, ತಡಿಯೋದಲ್ಲ, ನಾವು VSR ಜೊತೆನಲ್ಲಿ ನಾವು ಹೋಗಿ ಸ್ಪಾಟ್ ಮಾರ್ಜರ್ ಮಾಡಿಸ್ಕೊಂಡು ಬಂದಿದೀವಿ. VA ಹೇಳಿದಾರೆಲ್ಲ ನನ್ಗೆ. ಸರ್ VAನು ಇವಾಗ ಹೋಗ್ಲಿಗಿರಲ್ಲಿ ಇದ್ರು ಸರ್, ಇವಾಗ ಮಾತಾಡ್ಸ್ಕೊಂಡ್ ಬಂದಿದೀವಿ. ನೀನು ಅನ್ನೆಸರಿಯಾಗಿ ಇದ್ರಲ್ಲಿ ಹೇಳಿದ್ರೆ ನಾನ್ ಕ್ರಿಮಿನಲ್ ಕೇಸ್ ಹಾಕ್ಬಿಟ್ಟು ಒಳಗಡೆ ಕಳಿಸ್ತೀನಿ. ಅರ್ಥ ಆಯ್ತಾ? ಮಾಡಿ ಸರ್, ನಾವೇನು ಏನಾಗುತ್ತೆ ಬರವಣಿಗೆನಲ್ಲಿ ಕೊಡು. ಸರಿ ಸರ್, ಬರವಣಿಗೆ ಎಲ್ಲ ಸೈನ್ ಗ್ಲಾಸ್ಗೆ ಫೋಟೋ ಸಮೇತ ಇದೆ, ಹಾಕ್ಸಿ ನಿಮ್ಗೆ ಕೊಡ್ತೀವಿ. ನೀವೇ ಸ್ಪಾಟ್ ಮಾರ್ಜರ್ ಮಾಡಿ ಸರ್. ನಾನ್ ಮಾಡ್ತೀನೋ ನಾನ್ ಮಾಡಿಸ್ತೀನೋ, ರೈಟ್ ಟು ಸೇ ದಟ್. ನ್ಯಾಯವಾಗಿ ಇರೋದನ್ನ ಕಲ್ತ್ಕೋ, ಇದೆಲ್ಲ ತೋರಿಸ್ಬೇಡ ಸರ್. ನಾನು ಇದ್ ಮಾಡ್ತಾ ಇಲ್ಲ ಸರ್, ದೌರ್ಜನ್ಯ ಮಾಡ್ತಾ ಇಲ್ಲ. ನಮ್ಮ ಮಶಾಣಕ್ಕೆ ನಮ್ಗೆ ದಾರಿ ಇದು ಅದು ಅಂತ ಅವ್ರು ಕೊಟ್ಟಿರೋದು ಇದ್ರ ಪ್ರಕಾರ ನಾವು ಮಾತಾಡಿದ್ದು. ನಿನ್ನೆ ನಿನ್ ಮೀಟಿಂಗ್ ನಲ್ಲಿ ನಾನು ಮೀಟ್ ಮಾಡಿದ್ದೀನಿ ಸರ್. ನಿನ್ನೆ ಯಾವ ಮೀಟಿಂಗ್ ಅಲ್ಲಿ? ನಿನ್ನೆ ಯಂಗ್ಶೋರ್ಡ್ ಮೀಟಿಂಗ್ ನಲ್ಲಿ ನಾನು ನಿಮ್ಗೆ ಹೇಳಿಲ್ವಾ ಬಂದು? ಕತೆಗಳು ಹೊಡಿಬೇಡ ನಂಗೆ. ಅದು ಇದು ಎಲ್ಲ ಕೆಲಸ ಮಾಡಿದ್ರೆ ಇಲ್ಲೇನಕ್ಕೆ ಬಂದಿದ್ದೆ ಮೀಟಿಂಗ್ಗೆ? ಎಲ್ಲ ಪಂಚಾಯತಿ ಸ್ಟಾಫ್ ಎಲ್ಲ ಬಂದಿದ್ವಿ ಸರ್. ಸುಮ್ನೆ ಹೇಳ್ತಾ ಇದ್ದೀನಿ. ಸ್ವಲ್ಪ
ಗವರ್ಮೆಂಟ್ ಕೆಲಸದಲ್ಲಿ ಇದ್ರೆ ಗವರ್ಮೆಂಟ್ ರಿಲೇಟೆಡ್ ಇದ್ರೆ ಸ್ವಲ್ಪ ತೆಗ್ಗಿ ಬಿಗ್ಗಿ ನಡೆಯೋದು ಸರ್. ಎಲ್ಲ ತೆಗ್ಗಿ ಬಿಗ್ಗಿನ ಸರ್ ನಾವು ನಡೀತಾ ಇರೋದು. ನಾವು ನಮ್ ಸ್ವಂತಕ್ಕೆ ನಾವು ಇದ್ ಮಾಡ್ತಾ ಇಲ್ಲ. ಸಾರ್ವಜನಿಕರ ಮಶಾಣಕ್ಕಾಗಿ ಇದ್ ಮಾಡಿರೋದಕ್ಕೆ ಅದು ಇದ್ ಮಾಡಬಾರ್ದು ಅಂತ ನಾವು ಮಾತಾಡ್ತಾ ಇರೋದು. ನಿನ್ಗೇನು ರೈಟ್ ಇಲ್ಲ, ಅಲ್ಲಿ ಬಂದು ಬೆದರ್ಸೋದೆಲ್ಲ ಮಾಡ್ಬೇಡ ಸರ್. ನಾವ್ ಬೆದರ್ಸೋದಲ್ಲ, ಊರವರೆಲ್ಲ ಬಂದು ನೀವು ಊರ್ ಸ್ಪಾಟ್ ಮಾಜರ್ ಮಾಡಿ ಊರವರೆಲ್ಲ ಬಂದು ಏನ್ ಇದ್ ಮಾಡಿದ್ರೆ ಅದ್ರ ಪ್ರಕಾರ ಮಾಡಿ ಸರ್. ನೀವು ಅಲ್ಲಿ ಬಂದ್ಬಿಟ್ಟು ಅದು ಇದು ಮಾತಾಡ್ಬೇಡ ಸರ್. ಅದು ಇದು ಮಾತಾಡಕ್ಕೆ ನಾವು ಏನ್ ಸರ್, ನಿನ್ನೆ ಮೊನ್ನೆ ಇದು ಇವಾಗ ಈ ಕಡೆಯಿಂದ 250 ಮೀಟರ್ ಇದೆ ಅವ್ರಿಗೆ ಮಶಾಣಕ್ಕೆ ದಾರಿ ಮಾಡಕ್ಕೆ. ಆ ಕಡೆಯಿಂದ 5 ಮೀಟರ್. ನನ್ನ ಹತ್ರನೇ ಇಷ್ಟ ಮಾತಾಡ್ತೀಯ ಅಂದ್ರೆ ಸರ್ ನಾನು ಏನಿದ್ರೆ ಅದೇ ಸರ್ ಮಾತಾಡೋದು. ನಾನು ಅದು ಇದು ಅಂತ ನಾನು ಏನು ಮಾತಾಡಕ್ ಹೋಗ್ತಾ ಇಲ್ಲ ಮಾತಾಡೋದು ಸರ್. ನಿಮ್ಗೇನು ರೈಟ್ ಇಲ್ಲ, ನೀನ್ ಬರ್ಬೇಡ ಅದಕ್ಕೆ ಸರ್. ನಾವ್ ಬರ್ತೀವಿ ಸರ್, ನಾವ್ ಬರಿಂದ ಬರ್ತೀವಿ. ಯಾಕೆ ಸರ್ ಬರ್ಬಾರ್ದು? ಆಯ್ತು ಬಾ. ಆಯ್ತು ಸರ್, ಬನ್ನಿ ಸರ್. ಯಾರಿದು? ಕನೆಕ್ಟ್ ಮಾಡ್ರಿ. ನಿಮ್ ಕೆಲಸ ಬಿಟ್ಟು ಏನ್ ಮಾಡ್ತಾನಪ್ಪ, ವಿಡಿಯೋ ನೋಟಿಸ್ ಕೊಡಿ. ಆಯ್ತು ಸರ್, ಹಂಗೆ ಮಾಡಿ ಸರ್. ನಿನ್ನ ಜೊತೆ ಮಾತಾಡ್ತಾ ಇಲ್ಲ ನಾನು. ಸರಿ ಸರ್. ಕಾಲ್ ಮಾಡಪ್ಪ. ಆಸಿಫ್, ಯಾರು ನಿನ್ಗೆ ನೆನೆ ಇದ್ ಮಾಡಿದ್ದು, ಪ್ರಾಬ್ಲಮ್ ಮಾಡಿದ್ದು? ಸರ್ ಅಲ್ಲಿ ಗ್ರಾಮದ ಜನರು ಸರ್, ಇಲ್ಲ ಮಾಡಬೇಡಿ ಇಲ್ಲ ಹೇಳಿದ್ರು. ಅಲ್ಲಿ ಯಾರು ವಾಟರ್ ಮ್ಯಾನ್ ಏನೋ ಗಲಾಟೆ ಮಾಡಿದಂತೆ, ನಿಜಾನ ಅದು? ಮಾಡಿದ ಸರ್, ಇಲ್ಲಿ ಮಾಡಬೇಡಿ. ಶ್ರೀನಿವಾಸನ್ ಸಾಹೇಬ್ರು ಇರುವಾಗ ನಮ್ ಫೆನ್ಸಿಂಗ್ ಆಗಿ ಕೊಟ್ಟಿದ್ದಾರೆ. ಫೆನ್ಸಿಂಗ್ ಇದಕ್ಕೆ ಸ್ಮಶಾನದಲ್ಲಿ ನಾವು ದಾರಿ ಬಿಡಲ್ಲ, ನಾವು ಸಾಹೇಬ್ರ ಹತ್ರ ಬರ್ತೀವಿ, ಇವತ್ತೇ ಬಂದು ನಾವು ಮನವಿ ಕೊಡ್ತೀವಿ ಅಂತೇಳಿ ಇದ್ ಮಾಡಿ ಸರ್, ಸೌಂಡ್ ಹಾಕಿದೆ ಅಷ್ಟೇ. ಅಲ್ಲಪ್ಪ, ಮನವಿ ಕೊಟ್ರೆ ಮನವಿ ಕೊಡ್ಬೇಕು, ಅಲ್ಲ ಸೌಂಡ್ ಹಾಕ್ತಾರ. ಸೌಂಡ್ ಹಾಕಿದ ನಾವು ಅವ್ನಿಗೆ ಮಾತು ಕೊಡ್ಲಿಲ್ಲ ಸರ್. ನಾನು ಮಾತು ಕೊಡೋದಲ್ಲ, ಇನ್ನೊಂದ್ಸರಿ ಯಾರು ಬಂದ್ರೆ ಇಮಿಡಿಯೇಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡು. ನಾನ್ ನೋಡ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡು. ಕಲ್ಲುಕುಂಟೆ ಗ್ರಾಮಕ್ಕೆ ಸರ್ವೆ ನಂಬರ್ 3ರಲ್ಲಿ ಸ್ಮಶಾನಕ್ಕೆ 3 ಎಕರೆ ಜಾಗ ಮಂಜೂರಾತಿ ಮಾಡಲಾಗಿದ್ದು, ಈಗ ಸ್ಮಶಾನ ಇರುವಂತಹ ಜಾಗವೂ ಸಹ ಸರ್ಕಾರಿ ಜಾಗವೇ ಆಗಿದ್ದು, ಸರ್ವೆ ನಂಬರ್ 19ರಲ್ಲಿ ಸರ್ಕಾರಿ ಕರಾಬು ದನದ ಮುಂದೆ 10 ಎಕರೆ 36 ಗುಂಟೆ ಜಮೀನು ಇದೆ. ನಮ್ಮ ಹಿರಿಯರು ಹಾಗೂ ನಮ್ಮ ತಾತ ಅಜ್ಜಿಯರನ್ನ ಅಲ್ಲೇ ಮಣ್ಣು ಮಾಡಿದ್ದೇವೆ. ಯಾವುದೇ ಕಾರಣಕ್ಕೂ ನಾವು ಈ ಸ್ಮಶಾನ ಜಾಗವನ್ನ ಬಿಡುವುದಿಲ್ಲ. ಯಾವುದೇ ದುರುದ್ದೇಶದಿಂದ ಈ ಜಾಗವನ್ನ ಮಂಜೂರು ಮಾಡದೆ ಅಧಿಕಾರಿಗಳು ಸಹ ಅವರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು, ತಹಸೀಲ್ದಾರ್ ಸುಧೀಂದ್ರ ಗ್ರಾಮಸ್ಥನ ಮೇಲೆ ಏಕವಚನದಲ್ಲಿ ಮಾತನಾಡುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಚಂದ್ರಶೇಖರ್ ಅಂತ ನಮ್ಮ ಹೆಸರು. ಕಲ್ಕುಂಟೆ ಗ್ರಾಮದಲ್ಲಿ ಪುರಾತನ ಕಾಲದಿಂದ ಮಶಾಣ ಇರೋದು 19 ಸರ್ವೆ ನಂಬರ್ನಲ್ಲಿ. ಆದರೆ ತಹಸೀಲ್ದಾರರು ಶ್ರೀನಿವಾಸ್ ಸರ್ ಅಂತಿದ್ರು. ಆವಾಗ ನಾವು ಅರ್ಜಿ ಕೊಟ್ವಿ ಅವ್ರಿಗೆ, ಸರ್ ಹಿಂಗೆ ವೈ.ಎನ್. ಹ್ಯಾಂಡ್ಸಮ್ ಅನುದಾನದಲ್ಲಿ ನಮ್ಗೆ 3 ಲಕ್ಷ ಸ್ಯಾಂಕ್ಷನ್ ಆಗಿದೆ, ನಾವು ಫೆನ್ಸಿಂಗ್ ಹಾಕ್ಕೋಬೇಕು, ನಮ್ಗೆ ಅದು ಮಶಾಣ ಎಲ್ಲಿದೆ ಅಂತ ಏನು ಗುರುಸ್ಕೊಡಿ ಅಂತ. ಅದರಲ್ಲಿ ಬಂದು ಸರ್ವೆ ಮಾಡಿ RI ವಿನೋದ್ ಸಾರು, ತಹಸೀಲ್ದಾರ್ ಶ್ರೀನಿವಾಸ್ ಸಾರು, ಮುರಳಿ ಸೆಕ್ರೆಟರಿ ಸಾರು, ರವಿಕುಮಾರ್ ಸರ್ಕಲ್ ಇನ್ಸ್ಪೆಕ್ಟ್ರು, ಇವರೆಲ್ಲ ಬಂದು 1 ವಾರ 15 ದಿವಸ ಇಲ್ಲೇ ಇದ್ದು ಡೈಲಿ ಬಂದು ಸರ್ವೆ ಮಾಡಿ ನಮಗೆ ಇದು ತೆರವುಗೊಳಿಸಿ ಎಲ್ಲ ಉತ್ವಾರಿ ಮಾಡ್ಕೊಂಡಿರೋರನ್ನೆಲ್ಲ ತೆರವುಗೊಳಿಸಿ ನಮ್ಗೆ ಫೆನ್ಸಿಂಗ್ ಹಾಕ್ಕೊಟ್ಟಿದ್ದಾರೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಬೇರೆಯವ್ರಿಗೆ ದಾರಿ ಆದರೂ ಬೇರೆ ಏನಕ್ಕಾದರೂ ಖಾಸಗಿ ವ್ಯವಹಾರಕ್ಕೆ ಮಾತ್ರ ನಾವು ಮಶಾಣದಲ್ಲಿ ಏನಕ್ಕೂ ಬಿಟ್ಕೊಡೋದಿಲ್ಲ. ಏನು ಸಮಸ್ಯೆ ಏನಾಗ್ತಿದೆ ಸರ್? ದಾರಿ ಬೇಕು ಅಂತ ಇಬ್ಬರು ಅರ್ಜಿ ಕೊಟ್ಟಿದ್ದಾರೆ. ತಹಸೀಲ್ದಾರ್ ನಮ್ಗೆ ಧಮಕಿನೂ ಹಾಕಿದ್ದಾರೆ, ರೆಕಾರ್ಡ್ ಸಮೇತ ಇದೆ ನಮ್ಮ ಹತ್ರ. ಏನಂತ ಧಮಕಿ ಹಾಕಿದ್ದಾರೆ? ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀನಿ ಅಂತ ಹಾಕಿದ್ದಾರೆ. ಯಾವ ಕಾರಣಕ್ಕೆ ಕ್ರಿಮಿನಲ್ ಕೇಸ್? ಇದು ಗೌರ್ಮೆಂಟ್ ಪ್ರಾಪರ್ಟಿ, ಅದು ನಂದು, ಅದ್ರಿಗೆ ನೀವು ಅಡ್ಡ ಬರಬೇಡಿ ಅಂತ ಧಮಕಿ ಹಾಕಿದ್ದಾರೆ. ರೆಕಾರ್ಡ್ ಸಮೇತ ಇದೆ, ರೆಕಾರ್ಡ್ ಬೇಕಾದ್ರೆ ಇಕ್ತೀವಿ. ಅಂದ್ರೆ ಈಗ ಖಾಸಗಿ ವ್ಯಕ್ತಿಗಳು ಯಾರೋ ಬೇರೆಯವರು ದಾರಿ ಬೇಕು ಅಂತ ಅರ್ಜಿ ಅವ್ರೇನಾದ್ರು ಬಂದು ಕೆಲಸ ಮಾಡ್ತಿದ್ರ ಸರ್? ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಮಾಡ್ತೀವಿ ನಾವು, ಎಷ್ಟೇ ಖರ್ಚಾಗ್ಲಿ ಮಾಡ್ತೀವಿ ಅಂತ. ₹1 ಕೋಟಿ ಬೇಕಾದ್ರೂ ಖರ್ಚು ಮಾಡಿ ನಾನು ದಾರಿ ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಶಂಕರಪ್ಪನೂ ಶೇಷಾದ್ರಿ ಅಂತ. ಈಗ ಎಷ್ಟು ವರ್ಷಗಳಿಂದ ಇಲ್ಲಿ ಸ್ಮಶಾನ? ಸುಮಾರು ನಮ್ಮ ಊರು ಹುಟ್ಟದಾಗಿನಿಂದ ಇದೆ. ದನಮಂದಿ ಅಂತ ಬರ್ತಾ ಇದೆಯಲ್ವಾ ಈ ಸರ್ವೆ ನಂಬರ್, ನಿಮ್ ಸ್ಮಶಾನ ಹುಡುಕೊಟ್ರೆ ಅದು ಏನ ನಮ್ಗೇನಾದ್ರು ದನದ ಮಂದಿನಲ್ಲಿ ನಿಮ್ ಸ್ಮಶಾನ ಇಲ್ಲ, ಇರೋದು 3ನೇ ನಂಬರ್ನಲ್ಲಿ ಅಂತ ಏನಾದ್ರು
ಹೇಳಿದ್ರೆ ತಹಶೀಲ್ದಾರ್ ಬಂದು ಬೇರೆ ಯಾರಾದರೂ ಬಂದು ಹೇಳಿದ್ರು ನಮ್ಗೆ ಇಲ್ಲಿರೋ ಇದು ಸತ್ತೋಗಿರೋರ್ನೆಲ್ಲ ಹಾಕಿರೋರ್ನೆಲ್ಲ ತಗೊಂಡೋಗಿ ಅಲ್ಲಿ ಹಾಕಿ ನಮ್ಗೆ ಮಶಾನ ಅಲ್ಲಿ ಕಟ್ಸ್ಕೊಳ್ಳಿ, ಅದ್ರ ಪ್ರಕಾರ ನಾವು ಇದು ಮಾಡ್ತೀವಿ. ಈಗ ತಮ್ಮ ಬೇಡಿಕೆ ಏನು ಸರ್? ನಮ್ಗೆ ಯಾವುದೇ ಕಾರಣಕ್ಕೂ ನಾವು ದಾರಿ ಬಿಡೋಕ್ಕಾಗಲ್ಲ. ಸ್ಮಶಾನ ಅಂತ ಯಾವುದೇ ಕಾರಣಕ್ಕೂ ನಾವು ಮಶಾಣದಲ್ಲಿ ಏನು ಖಾಸಗಿ ವ್ಯವಹಾರಕ್ಕಾಗಲಿ ಬೇರೆ ಇದಕ್ಕಾಗಲಿ ನಾವು ಮಶಾಣದಲ್ಲಿ ದಾರಿ ಬಿಟ್ಕೊಡಕ್ಕಾಗಲ್ಲ ಸರ್. ಈ ಸ್ಮಶಾನ ಒಂದೇ ಸಮುದಾಯಕ್ಕೆ ಸೇರಿರುವಂಥದ್ದು, ಎಲ್ಲ ಸಮುದಾಯಕ್ಕೂ ಊರಿಗೆ ಸೇರಿರುವುದು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರ ವಿರುದ್ಧ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಪರ ಪ್ರಚಾರದ ವೇಳೆ ಸಚಿವ ಜಮೀರ್ ಅಹಮದ್ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದರು. ಇದನ್ನು ಖಂಡಿಸಿ ಸಚಿವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಜಿಲ್ಲಾ ಜೆಡಿಎಸ್ ವತಿಯಿಂದ ಪ್ರತಿಭಟನೆ ನಡೆಸಿದರು. उसे हिजाब भी नको पंजाब भी नको कहते ये कौन बोल रहा सो? हमारा काला कुमारस्वामी तेरी बोली बोल, एक एक पैसा चंदा कर को तेरे पूरे खानदान को खरीदने की ताकत मुसलमानों रख पाई. उसे हिजाब भी नको पंजाब भी नको कहते ये कौन बोल रहा सो? हमारा काला कुमारस्वामी तेरी बोली बोल, एक एक पैसा चंदा कर को तेरे पूरे खानदान को खरीदने की ताकत मुसलमानों रख. ಚನ್ನಪಟ್ಟಣ ಉಪಚುನಾವಣೆಯ ಕದನ ದಿನೇ ದಿನೇ ತಾರಕಕ್ಕೆ ಏರುತ್ತಿದೆ. ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಪರ ಸಚಿವ ಜಮೀರ್ ಅಹ್ಮದ್ ಪ್ರಚಾರದ ವೇಳೆ ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಇದಕ್ಕೆ ಜೆಡಿಎಸ್ನಲ್ಲಿ ವ್ಯಾಪಕ ಆಕ್ರೋಶ ಉಂಟಾಗುತ್ತಿದ್ದು, ಚಿಕ್ಕಬಳ್ಳಾಪುರದಲ್ಲಿಯೂ ಸಹ ಜೆಡಿಎಸ್ ಮುಖಂಡರು ಪ್ರತಿಭಟನೆ ನಡೆಸಿದ್ದಾರೆ. ಜಿಲ್ಲಾಡಳಿತ ಭವನದ ಮುಂಭಾಗ ಪ್ರತಿಭಟನಾಕಾರರು ಸಚಿವ ಜಮೀರ್ ಅಹ್ಮದ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷರ ಕುಮಾರಸ್ವಾಮಿ ಅವರ ಬಗ್ಗೆ ಆಕ್ಷೇಪ ಅರ್ಹ ಹೇಳಿಕೆ ಕೊಟ್ಟಿರುವ ಸಚಿವ ಜಮೀರ್ ಅಹ್ಮದ್ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ವಜಾ ಮಾಡಬೇಕು, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸಚಿವ ಜಮೀರ್ ಅಹ್ಮದ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೋಮವಾರ ದಿನ ಚನ್ನಪಟ್ಟಣದಲ್ಲಿ ಉಪಚುನಾವಣೆ ಪ್ರಯುಕ್ತ ಚನ್ನಪಟ್ಟಣದಲ್ಲಿ ಜಮೀರ್ ಅಹ್ಮದ್ ಅವರು ಭಾಷಣ ಮಾಡ್ತಾ ನಮ್ಮ ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ ಈ ದೇಶದ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ಬಗ್ಗೆ ಅವೇಳವನಾಗಿ ಮಾತಾಡಿದ್ದಾರೆ. ಆದ್ದರಿಂದ ಇಡೀ ನಮ್ಮ ಏನು 224 ಕ್ಷೇತ್ರಗಳಲ್ಲೂ ಇವತ್ತು ನಾವು ಸ್ಟ್ರೈಕ್ ಮಾಡಬೇಕು ಅಂತೇಳಿ ಅವನ್ನ ಸಂಪುಟದಿಂದ ಜಮೀರ್ನ ವಜಾನೆ ಮಾಡಲೇಬೇಕು ಅಂತೇಳಿ DC ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಕೊಡ್ತಾ ಅವ್ರನ್ನ ಕೂಡಲೇ ಸಂಪುಟದಿಂದ ವಜಾ ಮಾಡಬೇಕು. ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ಗೆ ಗೌರವ ಘನತೆ ಇದ್ದರೆ, ಮಾನ ಮರ್ಯಾದೆ ಇದ್ದರೆ ಮೊದಲು ಜಮೀರ್ನ ವಜಾ ಮಾಡಬೇಕಾಗ್ತದೆ. ಕಾರಣ ಏನಂದರೆ ಜಮೀರ್ನ MLA ಆಗಿ ಮಂತ್ರಿ ಆಗಬೇಕಾದ್ರೆ ಅದು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್.ಡಿ. ದೇವೇಗೌಡರ ಆಶೀರ್ವಾದದಿಂದ. ಎಚ್.ಡಿ. ದೇವೇಗೌಡರು ಯಾವತ್ತು ಅಪ್ಪಾಜಿ ಅಂತಿದ್ರು, ಕುಮಾರಣ್ಣ ಅಣ್ಣ ಅಂತಿದ್ದನು. ಇವತ್ತು ಇಷ್ಟು ಹೀನವಾಗಿ ನೆನ್ನೆ ಮಾತಾಡಿದ್ದಾನೆ ಅಂದರೆ ಅವ್ರನ್ನ ನೋಡಬೇಕಾಗ್ತದೆ. ಆದ್ದರಿಂದ ತಕ್ಷಣ ರಾಜ್ಯ ಸರ್ಕಾರ ಏನಿದೆ, ಸಿದ್ದರಾಮಯ್ಯ ಸರ್ಕಾರ ಏನಿದೆ, ಕೂಡಲೇ ಇವನ್ನ ಜಮೀರ್ನ ಸಂಪುಟದಿಂದ ವಜಾ ಮಾಡಬೇಕು. ಇಲ್ಲದಿದ್ದರೆ ರಾಜ್ಯಪಾಲರ ಕೈಯಲ್ಲಿ ಅವನ್ನ ಸಂಪುಟದಿಂದ ವಜಾ ಮಾಡೋಕ್ಕೆ ಶಿಫಾರಸು ಮಾಡೇ ಮಾಡ್ತಾರೆ. ಕೂಡಲೇ ಎಚ್ಚೆತ್ತುಕೊಂಡು, ಇಲ್ಲಾಂದರೆ ಇವತ್ತು ಇದರಿಂದ ನಮ್ಮ ಚನ್ನಪಟ್ಟಣದ ನಿಖಿಲ್ ಕುಮಾರಸ್ವಾಮಿ 100% ಪಟ್ಟು ಗೆಲ್ಲಕ್ಕೆ ಅನುಕೂಲ ಆಗೋಯ್ತು. ಯಾಕಂದರೆ ಇವ್ರು ಮಾತಾಡಿರೋದು ಇಡೀ ಹಿಂದೂಗಳಲ್ಲಿ ಒಂಥರ ಹುಮ್ಮಸ್ಸು ಬಂದ್ಬಿಟ್ಟಿದೆ. ನಿನ್ನೆಯಿಂದ ನಾನು ರಾತ್ರಿಯಿಂದ ಚನ್ನಪಟ್ಟಣದಲ್ಲಿ ಓಡಾಡ್ತಾ ನೋಡಿದೆ. ಆ ಹುಮ್ಮಸ್ಸು ಎಷ್ಟು ಬಂದಿದೆ ಅಂದರೆ ಯುವಕರಲ್ಲಿರ್ಬೋದು, ಅಣ್ಣ ತಮ್ಮಂದಿರು, ಅಕ್ಕ ತಂದಿರು, ಯಾರನ್ನೇ ಕೇಳಿದ್ರು ಇಲ್ಲ ಈ ಸಲ ನಿಖಿಲ್ ಕುಮಾರಸ್ವಾಮಿನ 30-40 ಸಾವಿರ ಓಟಿಂದ ಗೆಲ್ಲಿಸ್ತೀವಿ ಅಂತ ತೀರ್ಮಾನ ಮಾಡಿದರೆ ಇಂಥ 420ನ ಕೂಡಲೇ ಸರ್ಕಾರ ವಜಾ ಮಾಡಬೇಕು. ಇಲ್ಲ ರಾಜ್ಯಪಾಲರು ಮಧ್ಯಪ್ರದೇಶಿಸಿ ಜಮೀರ್ನ ಸಂಪುಟದಿಂದ ವಜಾ ಮಾಡಬೇಕು ಅಂತ ನಾವು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮ್ಮ JDS ಜನತಾದಳದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ರಾಜ್ಯಪಾಲರಿಗೆ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು ಹಾಜರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು
ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನ ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ NS ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30 ಮಧ್ಯಾಹ್ನ 2:30 ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟ್ಯಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ DC ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2-3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೆಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಸಾಮಾಜಿಕ ಭದ್ರತಾ ಯೋಜನೆ ಅಡಿ ಶಿಡ್ಲಘಟ್ಟ ತಾಲೂಕಿನಲ್ಲಿ 44,365 ಜನರಿಗೆ ಮಾಶಾಸನ ನೀಡಲಾಗುತ್ತಿದೆ ಎಂದು ಗ್ರೇಡ್ 2 ತಹಸೀಲ್ದಾರ್ ಪೂರ್ಣಿಮಾ ಹೇಳಿದರು. ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಪೂರ್ಣಿಮಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಶಿಡ್ಲಘಟ್ಟ ತಾಲೂಕಿನಲ್ಲಿ 8,674 ಜನರಿಗೆ ವೃದ್ಧಾಪ್ಯ ವೇತನ, 8,769 ವಿಧವೆಯರಿಗೆ ವಿಧವಾ ವೇತನ, 4,016 ವಿಕಲಚೇತನರಿಗೆ ಅಂಗವಿಕಲರ ವೇತನ, 21,829 ಜನರಿಗೆ ಸಂಧ್ಯಾ ಸುರಕ್ಷಾ ವೇತನ, 1,063 ಜನರಿಗೆ ಮನಸ್ವಿನಿ ವೇತನ, 10 ಜನರಿಗೆ ಮೈತ್ರಿ ವೇತನ, 4 ರೈತರಿಗೆ ಆತ್ಮಹತ್ಯೆಯಡಿ ವೇತನ, 1,071 ರಾಷ್ಟ್ರೀಯ ಕುಟುಂಬ ನಿರ್ವಹಣೆ ಯೋಜನೆ ಅಡಿಯಲ್ಲಿ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು. ಶಿಡ್ಲಘಟ್ಟ ತಾಲೂಕಿನ ಬೋದಗೂರಿನಲ್ಲಿ ನವೆಂಬರ್ 15ರಂದು ಪಾವತಿ ಖಾತೆ ಆಂದೋಲನ ಮತ್ತು ಪಿಂಚಣಿ ಅದಾಲತ್ ಕಾರ್ಯಕ್ರಮವನ್ನು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ನಾಗರಿಕರು ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ಹಾಗೂ ಪಿಂಚಣಿ ಅದಾಲತನ್ನು ಪ್ರತಿ ತಿಂಗಳು ಮಾಡಬೇಕು ಎಂದು ಆದೇಶಿಸಿರುತ್ತಾರೆ.
ಅದರ ಪ್ರಕಾರ ಇಷ್ಟು ದಿನ ಸ್ಥಗಿತಗೊಂಡಿತ್ತು. ಇವಾಗ ಪುನರ್ ಆರಂಭಿಸಲು ಈ ತಿಂಗಳು ಶುಕ್ರವಾರದಂದು 12/11/2024 ಬೆಳಿಗ್ಗೆ 11 ಗಂಟೆಗೆ ಕಸ್ಬಾ ಹೋಬಳಿ ಬೋಧಗೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ಕಟ್ಟಡದಲ್ಲಿ ನಡೆಸಲು ಉದ್ದೇಶಿಸಲಾಗಿರುತ್ತದೆ. ಇದರ ಮೇನ್ ಉದ್ದೇಶ ಏನಂದರೆ, ಇವಾಗ ಪೋಸ್ಟ್ ಆಫೀಸ್ ಅಲ್ಲಿ ಇದ್ದಿದ್ದ ಫಲಾನುಭವಿಗಳು ಇವಾಗ DBT ಮೂಲಕ ಅವರಿಗೆ ಪೆನ್ಷನ್ಸ್ ಬರ್ತಿರೋದ್ರಿಂದ ಎಷ್ಟೋ ಜನಕ್ಕೆ NPCI ಏನು ಆಧಾರ್ ಲಿಂಕಿಂಗ್ ಆಗಬೇಕಾಗಿದೆ ಬ್ಯಾಂಕು, ಅದು ಆಗಿಲ್ಲ. ಅವ್ರಿಗೆ ಮಾಹಿತಿ ಇಲ್ಲ, ಎಷ್ಟು ವಯಸ್ಸಾಗಿರೋರಿಗೆ ಅದು ಮಾಹಿತಿ ಇಲ್ಲದೇ ಇರೋದ್ರಿಂದ ಎಷ್ಟೊಂದು ಜನಕ್ಕೆ ಪೆನ್ಷನ್ಸ್ ನಿಂತೋಗಿದೆ. ಸೊ ಇದನ್ನು ನಾವು ಗಮನ ಇಟ್ಟು ಆಲ್ಮೋಸ್ಟ್ ನಮ್ಮ ತಾಲೂಕಲ್ಲಿ 300 ಪೆನ್ಷನ್ಸ್ ಏನಿದೆ ಅದು ಸ್ಥಗಿತಗೊಂಡಿದೆ. ಇದು ಯಾರು ಎಂದು ನಮಗೆ ಪಟ್ಟಿ ದೊರೆತಿಲ್ಲ. ಅದಕ್ಕೆ ನಮಗೆ ಏನು ಆದೇಶ ಕೊಟ್ಟಿದ್ದಾರೆ ಅಂದರೆ DC ಆಫೀಸಿಂದ, ದಟ್ ನೀವು ಗ್ರಾಮದಲ್ಲಿ ಹೋಗಿ ಪೆನ್ಷನ್ ಬರ್ದೇ ಇರೋರಿಗೆ ಅದನ್ನು ನಾವು ಏನು ವ್ಯವಸ್ಥೆ ಕಲ್ಪಿಸಬೇಕು, ಅದು ಅದಾಲತ್ ಮೂಲಕ ಮಾಡಬೇಕು ಅಂತ ನಮಗೆ ಜಿಲ್ಲಾಧಿಕಾರಿಗಳು ನಿರ್ದೇಶಿಸಿದ್ದಾರೆ. ಅದರ ಪ್ರಕಾರ ನಾವು ಇವಾಗ ಮಾಹಿತಿ ಕೊಡಬೇಕಂದ್ರೆ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಆಲ್ಮೋಸ್ಟ್ 8 ಮುಖ್ಯವಾದ ಪೆನ್ಷನ್ ಸ್ಕೀಮ್ಸ್ ಇದ್ದಾವೆ. ಈ ಸಂದರ್ಭದಲ್ಲಿ ಶಿರಸ್ತೇದಾರ NP ರಾಜು, ಗ್ರಾಮ ಪಂಚಾಯಿತಿ ಸದಸ್ಯ ವಿಜಯೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿ ಪ್ರಾಥಮಿಕ ಶಾಲಾ ವಿಭಾಗದಿಂದ ನಿರ್ದೇಶಕರಾಗಿದ್ದ R. ಅಶೋಕ್ ಕುಮಾರ್ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘದಲ್ಲಿ ಒಟ್ಟು 33 ಜನ ನಿರ್ದೇಶಕರಿದ್ದಾರೆ. ಅದರಲ್ಲಿ 23 ಜನರು ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಉಳಿದ 10 ಜನ ನಿರ್ದೇಶಕರು ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದರು. ಅಧ್ಯಕ್ಷ ಚುನಾವಣೆಗೆ R. ಅಶೋಕ್ ಕುಮಾರ್, ಮುನಿರೆಡ್ಡಿ, ಮಂಜುನಾಥ್ 3 ಜನರು ನಾಮಪತ್ರ ಸಲ್ಲಿಸಿದರು. ಪರಿಶೀಲನೆಯಲ್ಲಿ 3 ನಾಮಪತ್ರಗಳು ಕ್ರಮಬದ್ಧವಾಗಿದ್ದವು. ಪರಸ್ಪರ ಸಮಾಲೋಚನೆಯ ನಂತರ ಮುನಿರೆಡ್ಡಿ ಮತ್ತು ಮಂಜುನಾಥ್ ತಮ್ಮ ನಾಮಪತ್ರಗಳನ್ನು ವಾಪಸ್ ಪಡೆದರು. R. ಅಶೋಕ್ ಕುಮಾರ್ ಮಾತ್ರ ಕಣದಲ್ಲಿ ಉಳಿದಿದ್ದರು. ಚುನಾವಣಾ ಪ್ರಕ್ರಿಯೆ ಮುಕ್ತಾಯವಾದ ಕೂಡಲೇ ಚುನಾವಣಾಧಿಕಾರಿ R. ಅಶೋಕ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು. ಪ್ರಥಮವಾಗಿ ನೌಕರ ಸಂಘದ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಪ್ರಥಮ ಬಾರಿಗೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕರ ವಿಭಾಗದಿಂದ ವಿಜೇತರಾಗಿ ಈಗ ನೌಕರ ಸಂಘದ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ನಾನು ಆಯ್ಕೆಯಾಗಿರ್ತೇನೆ. ಸುಮಾರು 4 ಬಾರಿ ಅಂದರೆ 20 ವರ್ಷಗಳ ಕಾಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಸತತವಾಗಿ ತಾಲೂಕು ಅಧ್ಯಕ್ಷರಾಗಿ, ತಾಲೂಕು ಉಪಾಧ್ಯಕ್ಷರಾಗಿ, ಜಿಲ್ಲಾ ಉಪಾಧ್ಯಕ್ಷರಾಗಿ, ಈಗ ಹಾಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ತಾವೆಲ್ಲ ಇದೊಂದು ಅಧ್ಯಕ್ಷ ಸ್ಥಾನ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಇದು ಅಧ್ಯಕ್ಷ ಸ್ಥಾನ ಅಲ್ಲ. ಒಬ್ಬ ಸೇವಕರಾಗಿ ನಾವು ಕೆಲಸ ಮಾಡಬೇಕು. ಕೆಲಸ ಒಂದು ಸೇವೆ ಮನೋಭಾವದಿಂದ ನಾವು ಕೆಲಸ ಮಾಡಬೇಕು ಹೊರತು ಇದು ಪದವಿ ಅಂತ ನಾನು ಭಾವಿಸಲ್ಲ. ಯಾಕಂದರೆ ನನ್ನ ಸೇವಾ ಅವಧಿಯಲ್ಲಿ ಶಿಕ್ಷಕರಿರ್ಬೋದು, ನೌಕರರಿರ್ಬೋದು, ಯಾರೇ ಸಮಸ್ಯೆ ಅಂತ ಬಂದಾಗ ನಾನು ಯಾವುದೇ 24x7 ಯಾವುದೇ ಸಮಯ ಅಂತ ನಾನು ನಿಗದಿ ಇಲ್ಲ. ಎಲ್ಲೇ ಇರಲಿ, ಎಷ್ಟೇ ದೂರ ಇರಲಿ, ಆ ಕೆಲಸ ಮಾಡ್ಕೊಳ್ಳೋ ತನಕ ಅವ್ರ ಹಿಂದೆ ನಾನು ಓಡಾಡಿರ್ತಕ್ಕಂಥವನು. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯಿಂದ ಅವಿರೋಧವಾಗಿ ನಿರ್ದೇಶಕರಾಗಿದ್ದ ಜನಾರ್ದನ ಮೂರ್ತಿ ಖಜಾಂಚಿ, ಕಂದಾಯ ಇಲಾಖೆಯಿಂದ ಆಯ್ಕೆಯಾಗಿದ್ದ ಮಂಜುನಾಥ್ ರಾಜ್ಯ ಪರಿಷತ್ ಸದಸ್ಯರಾಗಿ ಅವಿರೋಧವಾಗಿ ಆಯ್ಕೆಯಾದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಈ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮತ್ತು 14ನೇ ತಾರೀಕು ಮಕ್ಕಳ ದಿನಾಚರಣೆ ಇರೋದ್ರಿಂದ ಅದೆರಡನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ರೈತ ಜನಸೇನಾ, ಆಶೀರ್ವಾದ ಟ್ರಸ್ಟ್, ಶ್ರೀ ಶಿರಡಿ ಸಾಯಿ ಚಾರಿಟೇಬಲ್ ಟ್ರಸ್ಟ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್, ಚಿಕ್ಕಬಳ್ಳಾಪುರ ಯೋಜನಾ ಪ್ರಾಧಿಕಾರ ಕಚೇರಿ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಆಚರಣೆಯ ಅಂಗವಾಗಿ ದಿನಾಂಕ 14/11/2024 ನಗರದ CSI ಆಸ್ಪತ್ರೆಯ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ನಗರದ ಪತ್ರಕರ್ತರ ಭವನದಲ್ಲಿ ಆಯೋಜನಾಕಾರರು ಮಾಧ್ಯಮಗೋಷ್ಠಿ ಮೂಲಕ
ಸುಷ್ಮಾ ಶ್ರೀನಿವಾಸ್ ತಿಳಿಸಿದ್ದಾರೆ. ಶಿಬಿರವನ್ನ ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಈ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮತ್ತೆ 14ನೇ ತಾರೀಕು ಮಕ್ಕಳ ದಿನಾಚರಣೆ ಇರೋದ್ರಿಂದ ಅದೆರಡನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಈ CSI ಹಾಸ್ಪಿಟಲ್ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಮಿಷನ್ ಹಾಸ್ಪಿಟಲ್ ಬಹಳ ಇತಿಹಾಸ ಇರುವಂಥ ಒಂದು ಆಸ್ಪತ್ರೆ. ಅದು ಲಕ್ಷಾಂತರ ಜನರಿಗೆ ಪುನರ್ಜನ್ಮ ಕೊಟ್ಟಿರುವಂಥ ಜಾಗ. ಆ ಜಾಗ ಮತ್ತೆ ಪುನಶ್ಚೇತನಗೊಳ್ಳಿಕ್ಕೆ ರೆಡಿ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ನಾವು ಆ ಆಸ್ಪತ್ರೆಗೆ ಒಂದು ಉತ್ತೇಜನ ಕೊಡುವಂಥದ್ದು ಮತ್ತೆ ನಮ್ಮದೊಂದು ಅಳಿಲು ಸೇವೆ ಹಾಸ್ಪಿಟ್ಲಿಗೆ ಇರಲಿ ಅಂತೇಳಿ ನಮ್ಮ ಎಲ್ಲ ಸಂಘಟನೆಗಳಿಂದ ನಾವು ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. 14ನೇ ತಾರೀಕಿಂದ 21ನೇ ತಾರೀಕುವರೆಗೂ ಇರುತ್ತೆ ಆರೋಗ್ಯ ಶಿಬಿರ. ಅದರಲ್ಲಿ 14ನೇ ತಾರೀಕು ಧರ್ಮಸ್ಥಳ ಸಂಘದ ಏನು ಹೆಣ್ಮಕ್ಳಿದ್ದಾರೆ ಮೆಂಬರ್ಸು, ಅವರ ಕುಟುಂಬಕ್ಕೆ ಅಂತೇಳಿ 14ನೇ ತಾರೀಕು ಮೀಸಲಿಟ್ಟಿದ್ದೀವಿ. ಎಲ್ಲ ಹೆಣ್ಮಕ್ಳು ಯಾರೇ ಆಗ್ಬೋದು, ಧರ್ಮಸ್ಥಳ ಸಂಘದಲ್ಲಿರುವಂಥವ್ರು ಅವರು ಅವ್ರ ಕುಟುಂಬದವರು ಬಂದು ಉಚಿತವಾಗಿ ಒಂದು ಚಿಕಿತ್ಸೆಯನ್ನು ತೊಗೊಂಡು ಹೋಗ್ಬೋದು. ಅದಾದ್ಮೇಲೆ 21ನೇ ತಾರೀಕುವರೆಗೂ ಕಂಟಿನ್ಯೂ ಆಗುತ್ತೆ. 24ನೇ ತಾರೀಕು ಏನು ಇವಾಗ ಎಲ್ಲರಿಗೂ ಗೊತ್ತಿದೆ, ಗರ್ಭಧಾರಣೆ ಎಷ್ಟು ತೊಂದರೆ ಆಗಿದೆ, ಅದೇ ಒಂದು ಕ್ರಿಟಿಕಲ್ ಆಗಿ ಹೋಗಿದೆ. ಮದುವೆಗಳಾದ್ರೆ ಮಕ್ಕಳಾಗೋದೇ ಒಂದು ದೊಡ್ಡ ಸಮಸ್ಯೆ. ಅಂಥದಕ್ಕಾಗಿ ಬೆಂಗಳೂರಿಂದ ಮಣಿಪಾಲ್ ಹಾಸ್ಪಿಟ್ಲಿಂದ ಒಬ್ಬ ಸರ್ಜನ್ ಬರ್ತಾ ಇದ್ದಾರೆ. ಅವ್ರ ಕಡೆಯಿಂದ ಒಂದು ಒಳ್ಳೆಯ ಚಿಕಿತ್ಸೆ ಇದೆ 24ನೇ ತಾರೀಕು. ಅದಕ್ಕೆ ಸಂಬಂಧಪಟ್ಟವರು ಬಂಜೆತನ ನಿವಾರಣೆಗೆ ಸಂಬಂಧಪಟ್ಟಂತ ಯಾರೇ ಆಗ್ಬೋದು, ಒಂದು ಹೆಣ್ಣುಮಗಳು ಬಂದು ಅವತ್ತಿನ ದಿನ 24ನೇ ತಾರೀಕು ಉಚಿತವಾಗಿ ಸಲಹೆಗಳನ್ನು ತಗೊಂಡು ಒಂದು ಚಿಕಿತ್ಸೆ ಯಾವ ರೀತಿ ತಗೋಬೇಕು, ಏನೋ ಒಂದು ಮಾರ್ಗದರ್ಶನವನ್ನು ತಗೊಂಡು ಹೋಗ್ಲಿಕ್ಕೆ ನಮ್ಮ ಕೈಲಾದ ರೀತಿಯಲ್ಲಿ ನಾವು ಅಡುಗೆ ಮಾಡಿಕೊಟ್ಟಿದ್ದೀವಿ. ಇನ್ನು ಮುಂದೆ CSI ಹಾಸ್ಪಿಟ್ಲನ್ನ ನಾವು ಜೊತೆಯಲ್ಲಿ ಇಟ್ಕೊಂಡು ಸಾಕಷ್ಟು ಇಂಥ ಆರೋಗ್ಯ ಶಿಬಿರಗಳನ್ನು ಮಾಡ್ಕೊಂಡು ಹೋಗಲೇಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋಂಗೆ ಆರೋಗ್ಯದ ಸಮಸ್ಯೆ ಬಹಳ ಜಾಸ್ತಿ ಆಗಿರೋದ್ರಿಂದ ಎಷ್ಟು ಶಿಬಿರಗಳು ಮಾಡಿದ್ರೂ ಸಾಲ್ತಾ ಇಲ್ಲ. ಹೇಗಾಗ್ಬಿಟ್ಟಿದೆ ಅಂದರೆ ಜನಕ್ಕೆ ಸಂಪಾದನೆ ಮಾಡೋದೆಲ್ಲ ಹಾಸ್ಪಿಟಲ್ ಖರ್ಚು ಮಾಡೋದೇ ಆಗೋಗಿದೆ. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಮ್ಮದೊಂದು ಅಳಿಲು ಸೇವೆ ಇದೆ ಸಮಾಜಕ್ಕೆ ಅಂತ ನಾವು ಇಲ್ಲಿಂದ 14ನೇ ತಾರೀಕು ಶುರುವಾಗುತ್ತೆ. ಇನ್ನು ಮುಂದೆ ಪ್ರತಿ ತಿಂಗಳು ಒಂದೊಂದು ತಾಲೂಕಲ್ಲಾಗ್ಬೋದು, ಒಂದು ಹೋಬಳಿ, ಒಂದು ಹಳ್ಳಿಯಲ್ಲಿ ಎಲ್ಲೋ ಒಂದು ಕಡೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಒಂದು ಆರೋಗ್ಯದ ಶಿಬಿರವನ್ನು ಕರ್ನಾಟಕ ರೈತ ಜನಸೇನಾ, ಆಶೀರ್ವಾದ ಟ್ರಸ್ಟ್, ಶ್ರೀ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಇವರು 3 ಜನ ಒಗ್ಗೂಡಿ CSI ಹಾಸ್ಪಿಟಲ್ ಅವರ ಒಂದು ನೇತೃತ್ವದಲ್ಲಿ ಅಂದರೆ ಅವರನ್ನು ಜೊತೆಯಲ್ಲಿ ನಾವೊಂದು ಈ ಆರೋಗ್ಯ ಶಿಬಿರವನ್ನು ಮಾಡಲಿಕ್ಕೆ ಮನಸ್ಸನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಶಿಬಿರದ ಆಯೋಜನಾಕಾರರು ಮತ್ತಿತರರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದೈವಾನುಗ್ರಹದಿಂದ ನನಗೆ ಅವಕಾಶ ಸಿಕ್ಕಿದೆ. ಜನಸೇವೆ ಮಾಡಲು ರಾಜಕೀಯ ಬೇಕಿಲ್ಲ. ಶಾಸಕ ಪ್ರದೀಪ್ ಈಶ್ವರ್. ಚೀಮೂಲನ್ನು ಕಾಂಗ್ರೆಸ್ ಪಕ್ಷ ವೈಜ್ಞಾನಿಕವಾಗಿ ಪ್ರತ್ಯೇಕವಾಗಿಸಿದೆ. ಇದು ಹಳೆಯ ಪ್ರಕ್ರಿಯೆ ಅಲ್ಲ. ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಟಾಂಗ್ ಕೊಟ್ಟ ಸಚಿವ MC ಸುಧಾಕರ್. ಸ್ಮಶಾನದಲ್ಲಿ ರಸ್ತೆ ಬಿಡುವ ವಿಚಾರ, ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳೊಂದಿಗೆ ಶಾಮೀಲು ಆರೋಪ, ಗ್ರಾಮಸ್ಥರ ಆಕ್ರೋಶ. ಕೇಂದ್ರ ಮಂತ್ರಿ HDK ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ವಿಚಾರ, ಸಚಿವ ಜಮೀರ್ ಅಹಮದ್ ವಿರುದ್ಧ ಆಕ್ರೋಶ, JDSನಿಂದ ಕ್ರಮಕ್ಕೆ ಒತ್ತಾಯ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.